ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸೈನ್ಸ್ ಅಲ್ಲಿ 40 ಮಾರ್ಕ್ಸ್ ನ ಸ್ಕೋರ್ ಮಾಡೋದು ಹೇಗೆ. ಮಿನಿಮಮ್ 40 ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದ್ರೆ ನಮ್ಮ ಟೀಚರ್ಸ್ಗಳು ನಮಗೆ 20 ಮಾರ್ಕ್ಸ್ ನ ಕೊಟ್ಟಿರ್ತಾರೆ. ಸೊ 60 ಮಾರ್ಕ್ಸ್ ಆಗುತ್ತೆ. ಟೋಟಲಿ ವಿ ವಿಲ್ ಬಿಕಮ್ ಫಸ್ಟ್ ಕ್ಲಾಸ್ ಇನ್ ಸೈನ್ಸ್ ಅಲ್ಲಿ 60 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಈಸಿಯಾಗಿ. ಸೊ ಇಲ್ಲಿ 40 ಮಾರ್ಕ್ಸ್ ನ ಎಂಟೈರ್ ಚಾಪ್ಟರ್ ಅಲ್ಲಿ ಎಷ್ಟು ಓದಿದ್ರೆ ಸಾಕು, ಇಷ್ಟು ಓದಿದ್ರೆ 40 ಮಾರ್ಕ್ಸ್ ಫಿಕ್ಸ್. ಸೊ ಅದು ಏನೇನು ಕಾನ್ಸೆಪ್ಟ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ our first chapter is what's the first chapter is chemical reaction and equation. ಈ ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ ಅಲ್ಲಿ ನಾವು ಏನನ್ನು ಕಲಿಬೇಕು, ಏನೇನು ಕಲ್ತ್ರೆ ನಮಗೆ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಮತ್ತೆ ಈಸಿ ಕಾನ್ಸೆಪ್ಟ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಓದಿದ್ರೆ ನಿಮಗೆ 40 ಮಾರ್ಕ್ಸ್ ಮಿಸ್ ಇಲ್ಲ. ಸೊ ಇಲ್ಲಿ ನೋಡಿ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್. ವಾಟ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್? ಇದರಲ್ಲಿ ಫಸ್ಟ್ ಕ್ವಶನ್ ನೋಡಿ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ that determines the chemical reaction? ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಯಾವ್ಯಾವ ಫ್ಯಾಕ್ಟರ್ಗಳು ಡಿಟರ್ಮೈನ್ ಮಾಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನೀವು ಇದು ಬಿರಿಯಾನಿ ಅನ್ಕೊಳ್ಳಿ. ಸೊ ಬಿರಿಯಾನಿ, ದಿಸ್ ಇಸ್ ಬಿರಿಯಾನಿ. ಈಗ ಬಿರಿಯಾನಿ ಆಗಿದೆ. ಸೊ ಬಿರಿಯಾನಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಒಂದು, ಕಲರ್ ಚೇಂಜ್ ಆಗಿದೆಯಾ? ಬಿರಿಯಾನಿದು ವೈಟ್ ರೈಸ್ ಇರೋದು ಕಲರ್ ರೈಸ್ ಆಯ್ತಾ? ಕಲರ್ ಚೇಂಜ್ ಆಯ್ತಾ? ಚೇಂಜ್ ಇನ್ ದ ಸ್ಟೇಟ್. ಫಸ್ಟ್ ವಾಟರ್ ಸಪರೇಟ್ ಮತ್ತೆ ರೈಸ್ ಸಪರೇಟ್ ಇರುತ್ತೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಬಿರಿಯಾನಿ ಆದ ತಕ್ಷಣ ಇಟ್ ಬಿಕಮ್ ಸಾಲಿಡ್ ಸ್ಟೇಟ್. ಚೇಂಜ್ ಇನ್ ದ ಸ್ಟೇಟ್ ಚೇಂಜ್ ಆಯ್ತು. ನೆಕ್ಸ್ಟ್, ಎವಲ್ಯೂಷನ್ ಆಫ್ ಗ್ಯಾಸ್. ಸ್ಮೆಲ್, ಫ್ರಾಗ್ರೆನ್ಸ್ ಬರ್ತಾ ಇರ್ತದೆ ನೋಡಿ. ಫ್ರಾಗ್ರೆನ್ಸ್, ಆ ಬಿರಿಯಾನಿ ಮಾಡ್ತಾ ಇದಾರೆ ಅಂತ ಫ್ಲೇವರ್ ನಿಮ್ಗೆ ಬರ್ತಾ ಇದೆ ಅಂದ್ರೆ ದಟ್ ಇಸ್ ಎವಲ್ಯೂಷನ್ ಆಫ್ ಗ್ಯಾಸ್. ಚೇಂಜ್ ಇನ್ ಟೆಂಪರೇಚರ್. ಫಸ್ಟ್ ಕೂಲ್ ಆಗಿತ್ತು, ಇವಾಗ ಹಾಟ್ ಆಗಿರುತ್ತೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ 4 ಪಾಯಿಂಟ್. ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಗ್ಯಾಸ್, ಎವಲ್ಯೂಷನ್ ಆಫ್ ಗ್ಯಾಸ್ ಅಂಡ್ ಚೇಂಜ್ ಇನ್ ಟೆಂಪರೇಚರ್. ವೆರಿ ಇಂಪಾರ್ಟೆಂಟ್ 4 ಪಾಯಿಂಟ್. ಸೊ ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಂದ್ರೆ ಹೊಸ ಸಬ್ಸ್ಟೆನ್ಸ್ಗಳು ಫಾರ್ಮೇಶನ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ಪೇಪರ್ ಪೀಸ್ ನ ತಗೊಳ್ಳಿ. ಒಂದು ಪೇಪರ್ ಪೀಸ್, ಈ ಪೇಪರ್ ಪೀಸ್ ನ 4-5 ಪೀಸ್ ಕಟ್ ಮಾಡಿ, ಆ ಪೇಪರ್ ಪೀಸ್ ನ ಕಟ್ ಮಾಡಿದ್ಮೇಲೆ ನಿಮಗೆ ಯಾವ್ದೋ ಹೊಸದು ಏನಾದ್ರು ಫಾರ್ಮೇಶನ್ ಆಯ್ತಾ? ಇಲ್ಲ, ಪೇಪರ್ ಪೀಸಸ್ ಸಿಕ್ಕಿದೆ ನಮಗೆ. ಸೊ ಮತ್ತೆ ಆ ಪೇಪರ್ ಪೀಸ್ ನ ಸೇರಿಸಿ ಹೊಸ ಪೇಪರ್ ಮಾಡ್ಬೋದಾ? ಎಸ್, ಮಾಡಬಹುದು. ರಿನ್ಯೂವಬಲ್. ಸೊ ಇದು ಫಿಸಿಕಲ್ ಚೇಂಜ್ ನೋಡಿ. ನ್ಯೂ ಸಬ್ಸ್ಟೆನ್ಸ್ ಆರ್ ನಾಟ್ ಕ್ರಿಯೇಟೆಡ್. ಹೊಸ ಸಬ್ಸ್ಟೆನ್ಸ್ಗಳು ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ಲಿ ಫಿಸಿಕಲ್ ಚೇಂಜ್ ಅಲ್ಲಿ. ದ ಚೇಂಜಸ್ ಇಸ್ ಟೆಂಪ್ರವರಿ. ಅದು ಟೆಂಪ್ರವರಿ ಚೇಂಜ್. ಯಾಕೆ ಪರ್ಮನೆಂಟ್ ಅಲ್ಲ ಅಂದ್ರೆ, ಈ ಪೇಪರ್ ಪೀಸ್ ನ ಕಟ್ ಮಾಡಿ ಮತ್ತೆ ನಾವು ಪೇಪರ್ ಮಿಲ್ಗೆ ಹಾಕಿದ್ರೆ ಹೊಸ ಪೇಪರ್ ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ಟೆಂಪ್ರವರಿ ಚೇಂಜ್. ನೋ ಚೇಂಜ್ ಇನ್ ದ ಮಾಸ್. ಯಾವುದೇ ಮಾಸ್ ಚೇಂಜ್ ಆಗಲ್ಲ. ಸೊ ನೋಡಿ, ಚೇಂಜ್ ಇನ್ ದ ಎನರ್ಜಿ. ಯಾವುದೇ ಎನರ್ಜಿ ಚೇಂಜ್ ಆಗಲ್ಲ ನೋಡಿ. ಮೆಲ್ಟಿಂಗ್ ಆಫ್ ಕ್ಯಾಂಡಲ್ ಅಂಡ್ ಮೆಲ್ಟಿಂಗ್ ಆಫ್ ಐಸ್. ನೋಡಿ, ಈಗ ನೀರಿದೆ, ನೀರನ್ನ ತಗೊಂಡು ಫ್ರಿಜ್ಗೆ ಇಟ್ವಿ, ಐಸ್ ಆಯ್ತು. ಮತ್ತೆ ಅದೇ ಐಸ್ ನ ತಗೊಂಡು ನಾವೇನ್ ಮಾಡ್ತೀವಿ, ಮತ್ತೆ ವಾಟರ್ ನ ಮಾಡಬಹುದು. ಸೊ ದಿಸ್ ಇಸ್ ಎ ಟೆಂಪ್ರವರಿ ಚೇಂಜ್. ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್. ಅದೇ ಕೆಮಿಕಲ್ ಚೇಂಜ್ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ. ಈಗ ಮಿಲ್ಕ್ ಹಾಲು. ನಾವು ಹಾಲ್ನ ಏನ್ ಮಾಡ್ತೀವಿ? ನೆಕ್ಸ್ಟ್ ಕರ್ಡ್ ಮಾಡಿದ್ವಿ, ಮೊಸರು ಮಾಡಿದ್ವಿ. ಕರ್ಡ್ ಏನಾಯ್ತು? ಬಟರ್ ಆಯ್ತು. ಕರ್ಡ್ ಮಾಡಿದಾಗ ಬಟರ್ ಸಿಗುತ್ತೆ. ಬಟರ್ ಮತ್ತೆ ಬಟರ್ ಮಿಲ್ಕ್ ಸಿಗುತ್ತಾ? ಬಟರ್ ಮಿಲ್ಕ್ ನೋಡಿ. ಈಗ ನಾವು ಮಿಲ್ಕ್ ಇಂದ ಕರ್ಡ್ ಮಾಡಿದ್ವಿ, ಕರ್ಡ್ ಇಂದ ಬಟರ್ ಮಿಲ್ಕ್ ಮಾಡ್ಕೊಂಡ್ವಿ. ಆದ್ರೆ ಬಟರ್ ಮಿಲ್ಕ್ ಇಂದ ಕರ್ಡ್ ಮಾಡಕ್ಕಾಗತ್ತಾ? ಅಥವಾ ಕರ್ಡ್ ಇಂದ ಮಿಲ್ಕ್ ಮಾಡಕ್ಕಾಗತ್ತಾ? ಇಲ್ಲ. ದಿಸ್ ಇಸ್ ನಾಟ್ ಎ ಇರ್ರಿವರ್ಸಿಬಲ್ ಪ್ರೋಸೆಸ್. ಇದು ಇರ್ರಿವರ್ಸಿಬಲ್ ಪ್ರೋಸೆಸ್. ಒಂದ್ಸಲ ಮಿಲ್ಕ್ ಕರ್ಡ್ ಆಯ್ತಾ, ದಟ್ ಇಸ್ ಪರ್ಮನೆಂಟ್ ಚೇಂಜ್, ಮತ್ತೆ ಚೇಂಜ್ ಆಗಲ್ಲ. ಸೊ ಕರ್ಡ್ ಇರೋದು ಬಟರ್ ಆದ್ರೆ ಮುಗೀತು. ಬೆಣ್ಣೆ ಬಂತು ಅಂದ ತಕ್ಷಣ ಮುಗೀತು, ನಮಗೆ ಮತ್ತೆ ಮೊಸರು ಸಿಗಲ್ಲ. ಸೊ ದಟ್ ಇಸ್ ಇರ್ರಿವರ್ಸಿಬಲ್. ಮತ್ತೆ ಪುನಃ ಏನು ಚೇಂಜ್ ಮಾಡಕ್ಕಾಗಲ್ಲ. ಹೊಸ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗ್ತದೆ. ಎಸ್, ಹೊಸ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗ್ತದೆ. ಮಿಲ್ಕ್ ಇರೋದು ಕರ್ಡ್ ಆಯ್ತು, ಕರ್ಡ್ ಇರೋದು ಬಟರ್ ಆಯ್ತು. ಸೊ ಹೊಸ ಸಬ್ಸ್ಟೆನ್ಸ್ ಬಂತು ಅಂದ್ರೆ ದಟ್ ಇಸ್ ಎ ಕೆಮಿಕಲ್ ಚೇಂಜ್ ಆಗಿದೆ ಅಂತ ಅರ್ಥ. ಈಗ ಒಂದಿಷ್ಟು ತರಕಾರಿಗಳೆಲ್ಲವನ್ನು ಹಾಕಿ ಪಾತ್ರೆಗೆ ಸಾಂಬಾರು ಮಾಡಿದ್ವಿ, ಸಾಂಬಾರು ರೆಡಿ ಆಯ್ತು. ಈಗ ಮತ್ತೆ ಸಾಂಬಾರಿಂದ ನಾವು ವಾಟರ್ ಸಪರೇಟು ಮತ್ತೆ ತರಕಾರಿ ಸಪರೇಟ್ ಮಾಡಕ್ಕಾಗಲ್ಲ. ದರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್. ಸೊ ಇಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗುತ್ತೆ, ಸಪರೇಟ್ ಮಾಡಕ್ಕಾಗಲ್ಲ. ಪರ್ಮನೆಂಟ್ ಚೇಂಜ್ ಆಗಿರುತ್ತೆ ನೋಡಿ. ನ್ಯೂ ಥಿಂಗ್ಸ್ ಇಸ್ ಅರೈಸ್, ಪರ್ಮನೆಂಟ್ ಚೇಂಜ್ ಇನ್ ದ ಮಾಸ್ ಅಕರ್ಸ್ ಅಂಡ್ ಎನರ್ಜಿ ಚೇಂಜ್ ಆಗುತ್ತೆ. ಸೊ ರೆಸ್ಟಿಂಗ್ ಆಫ್ ಐರನ್, ಫ್ರೂಟ್ಸ್ ರೈಪನ್ ನೋಡಿ. ಕಾಯಾಗಿರುವಂತಹ ಫ್ರೂಟ್ ಹಣ್ಣಾಗಿದೆ. ಈಗ ಹಣ್ಣಾಗಿರೋದು ಕಾಯಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ದಟ್ ಈಸ್ ಕೆಮಿಕಲ್ ಚೇಂಜ್. ಐ ಥಿಂಕ್ ನಿಮಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್, ಕಂಬಷನ್ ರಿಯಾಕ್ಷನ್ ನೋಡಿ. ಕಾಂಬಿನೇಷನ್ ರಿಯಾಕ್ಷನ್. ಏನ್ ಕಾಂಬಿನೇಷನ್ ಅಂದ್ರೆ ಏನು? 2 or more substance combine to form a single substance ನೋಡಿ. 2 or more reactants combine to produce a single product. ಎರಡಕ್ಕಿಂತ ಸಬ್ಸ್ಟೆನ್ಸ್ ಗಳು ಕಂಬೈನ್ ಆಗಿ ಒಂದೇ ಸಬ್ಸ್ಟೆನ್ಸ್ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್. ನೇಮ್ ದ ಗ್ಯಾಸ್ ಕಲೆಕ್ಟೆಡ್ ಇನ್ ದ ಆನೋಡ್ ಅಂಡ್ ಕ್ಯಾಥೋಡ್ ಇನ್ ದ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಲ್ಲಿ
ಕ್ಯಾಥೋಡ್ ಸೈಡ್ ಯಾವ್ದು ಕಲೆಕ್ಟ್ ಆಗಿರುತ್ತೆ, ಆನೋಡ್ ಸೈಡ್ ಯಾವ್ದು ಕಲೆಕ್ಟ್ ಆಗಿರುತ್ತೆ. ಇದಕ್ಕೊಂದು ಕೋಡ್ ಬಿಟ್ಟು ನೆನ್ಪಿಟ್ಕೊಳ್ಳಿ, ಸಿ ಎಚ್ ಅಂತ ನೆನ್ಪಿಟ್ಕೊಳ್ಳಿ. ಸಿ ಎಚ್ ಅಂದ್ರೆ ಏನು, ನೀವು ಕಾರ್ಬನ್ ಕಾಂಪೌಂಡ್ ಅಲ್ಲಿ ಸಿ ಎಚ್ ಗ್ರೂಪ್, ಸಿ ಬಾಂಡ್ ವಿತ್ ಹೈಡ್ರೋಜನ್ ಅಂತ ಬರೆದಿರ್ತಿರಲ್ಲ, ಸಿ ಅಂದ್ರೆ ಕ್ಯಾಥೋಡ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಯಾಥೋಡ್ ಸೈಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅಟ್ ಕ್ಯಾಥೋಡ್ ಇಟ್ ರಿಲೀಸ್ ಹೈಡ್ರೋಜನ್. ಹಾಗಾದ್ರೆ ಆನೋಡ್ ಇಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್, ವೈ ಡು ಐರನ್ ವಿಲ್ ಚೇಂಜ್ ದ ಕಲರ್ ಆಫ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಗೆ ಐರನ್ ನ ಫಿಕ್ಸ್ ಮಾಡಿದಾಗ ಯಾಕೆ ಅದ್ರದ್ದು ಕಲರ್ ಚೇಂಜ್ ಆಯ್ತು ಅಂದ್ರೆ, ನೋಡಿ ನೋಡಿ ಏನಾಯ್ತು, ದಿಸ್ ಇಸ್ ಬಿಕಾಸ್ ಆಫ್ ಐರನ್ ಡಿಸ್ಪ್ಲೇಸ್ ದ ಕಾಪರ್. ನೋಡಿ, ಐರನ್ ಡಿಸ್ಪ್ಲೇಸ್ ದ ಕಾಪರ್ ಸಲ್ಫೇಟ್, ನೋಡಿ ಇಟ್ ಬಿಕಮ್ FeSO4 ಪ್ಲಸ್ ಸಿ. ಯಾಕೆ ಇದು ಡಿಸ್ಪ್ಲೇಸ್ ಮಾಡೋದ್ರೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ ಸಾಲ್ಟ್ ಸೊಲ್ಯೂಷನ್. ಯಾವುದು ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ ಅದು ಲೆಸ್ ರಿಯಾಕ್ಟಿವ್ ಓಡಿಸ್ಬಿಟ್ಟು ಆ ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ದ ಸಬ್ಸ್ಟೆನ್ಸ್ ಡು ನಾಟ್ ಮಿಕ್ಸ್ಡ್ ವಿತ್ ದಿ ವಾಟರ್ ಇಸ್ ಕಾಲ್ಡ್ ಪ್ರೆಸಿಪಿಟೇಟ್. ಯಾವುದು ವಾಟರ್ ಜೊತೆ ಮಿಕ್ಸ್ ಆಗಲ್ಲ ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ಟೆಸ್ಟ್ ಟ್ಯೂಬ್. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಕೆಳಗಡೆ ಯಾವ ಸೆಟಲ್ ಆಗಿರುತ್ತೆ, ಸಾಲ್ಟ್ ಮೇಲೆ ಸೆಟಲ್ ಆಗಿರುತ್ತೆ, ಮೇಲೆ ವಾಟರ್ ಇರುತ್ತಲ್ಲ, ಸೊ ಇದನ್ನ ನಾವೆಂತ ಕರಿತೀವಿ, ಪ್ರೆಸಿಪಿಟೇಟ್ ಅಂತ ಕರಿತೀವಿ ಅಷ್ಟೇ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಹೀಟ್ ಅಬ್ಸರ್ವ್ ಆದ್ರಿ ಆ ಹೀಟ್ ಇಲ್ಲದ ಕೆಲಸನೇ ಆಗಲ್ಲ ಅನ್ನೋದನ್ನ ನಾವು ಏನಂತ ಕರಿತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್. ನೋಡಿ, ರಿಯಾಕ್ಷನ್ ವಿಚ್ ಥರ್ಮಲ್ ಎನರ್ಜಿ ಈಸ್ ಅಬ್ಸರ್ವ್ಡ್ ಬೈ ದಿ ಪ್ರಾಡಕ್ಟ್. ಥರ್ಮಲ್ ಎನರ್ಜಿ ಹೀಟ್ ಎನರ್ಜಿ ಅಬ್ಸರ್ವ್ ಆದ್ರೆ ಮಾತ್ರ ಆ ಕೆಲಸ ಆಗುತ್ತೆ, ಅದನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಕ್ಸೋ ಔಟ್ಸೈಡ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಹೀಟ್ ರಿಲೀಸ್ ಆಗಬೇಕು. ನೋಡಿ, ಇನ್ ದಿಸ್ ರಿಯಾಕ್ಷನ್ ಹೀಟ್ ಈಸ್ ರಿಲೀಸ್ಡ್, ಹೊರಗಡೆ ರಿಲೀಸ್ ಆದ್ರೆ ಹೀಟ್, ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಆಕ್ಸಿಡೇಷನ್, ನೋಡಿ ಆಕ್ಸಿಡೇಷನ್ ಹೆಸರಲ್ಲಿ ಸ್ಟಾರ್ಟ್ ಆಗಿದೆ, ಓ ಇಂದ ಸ್ಟಾರ್ಟ್ ಆಗಿದೆ. ಆಕ್ಸಿಡೇಷನ್, ಅಡಿಷನ್ ಆಫ್ ಆಕ್ಸಿಜನ್, ದಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಆಕ್ಸಿಜನ್ ಸೇರಿಸು, ದಟ್ ಈಸ್ ಆಕ್ಸಿಡೇಷನ್. ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್, ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಆಕ್ಸಿಡೇಷನ್. ನೋಡಿ, ಈಗ CU ಅಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಆಕ್ಸಿಜನ್ ಸೇರ್ಕೊಂಡ್ರೆ ಏನಾಯ್ತು, CuO ಆಯ್ತು, ದಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು. ಅದೇ ರಿಡಕ್ಷನ್ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಆಡಿಂಗ್ ಹೈಡ್ರೋಜನ್. ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಅಡಿಷನ್ ಆಫ್ ಹೈಡ್ರೋಜನ್, ದಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ನೋಡಿ, ಇಲ್ಲಿ ಆಕ್ಸಿಜನ್ ಇದೆ, ಆ ಆಕ್ಸಿಜನ್ ಇಲ್ಲಿ ರಿಮೂವ್ ಆಗಿದೆ, CuO ಇದ್ದು Cu ಆಯ್ತು, ದಟ್ ಈಸ್ ರಿಡಕ್ಷನ್ ಆಯ್ತು. ನೆಕ್ಸ್ಟ್, ರಿಡಕ್ಷನ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನಾವು ಎಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಏನಿಲ್ಲ, ಸಿಂಪಲ್, ಬೋತ್ ಆಕ್ಸಿಡೇಷನ್ ರಿಡಕ್ಷನ್ ಎರಡು ಒಟ್ಟಿಗೆ ಆದ್ರೆ. ಆಕ್ಸಿಡೇಷನ್ ಅಂದ್ರೆ ಏನು, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ದಟ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್, ದಟ್ ಇಸ್ ಕಾಲ್ಡ್ ರಿಡಕ್ಷನ್. ಹಾಗಾದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಎರಡು ಒಟ್ಟಿಗೆ ಆದ್ರೆ ಅದನ್ನ ನಾವೆಂತ ಕರಿತೀವಿ, ಆಕ್ಸಿಡೇಷನ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ರೆಡಾಕ್ಸ್ ರಿಯಾಕ್ಷನ್ ವಿಚ್ one reactant is oxidized and another one is reduced. ನೋಡಿ, ಈಗ ಇಲ್ಲಿ Cu ಇರೋದು CuO ಇರೋದು Cu ಆಯ್ತು, ಅಂದ್ರೆ ಆಕ್ಸಿಜನ್ ರಿಮೂವ್ ಆಯ್ತಾ. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಇಲ್ಲಿ ರಿಡಕ್ಷನ್ ಆಯ್ತಾ. ನೋಡಿ, ಇಲ್ಲಿ ಹೈಡ್ರೋಜನ್ ಪಕ್ಕ ಆಕ್ಸಿಜನ್ ಇಲ್ಲ, ಇಲ್ಲಿ ಆಕ್ಸಿಜನ್ ಆಡ್ ಆಯ್ತು, ದಟ್ ಈಸ್ ಆಕ್ಸಿಡೇಷನ್ ಆಯ್ತು. ಮೇಲ್ಗಡೆ ರಿಡಕ್ಷನ್ ಆಯ್ತು, ಕೆಳಗಡೆ ಆಕ್ಸಿಡೇಷನ್ ಆಯ್ತು, ಎರಡು ಒಟ್ಟಿಗೆ ಆದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಇಷ್ಟೇ, ಏನಕ್ಕಪ್ಪ ಅಷ್ಟೇ ಇದು. ನೋಡಿ, ನೆಕ್ಸ್ಟ್ ಮುಂದಕ್ಕೆ ಏನಂತಾನೆ, ದಿಸ್ ಅಬೋವ್ ರಿಯಾಕ್ಷನ್ ಆಕ್ಷನ್ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ ಟು CuO ಏನಾಗಿದೆ, ರೆಡ್ಯೂಸ್ ಆಯ್ತು. ರೆಡ್ಯೂಸಸ್ ಟು ಏನು, ರೆಡ್ಯೂಸ್ ಅಂದ್ರೆ ರಿಮೂವಿಂಗ್ ಆಫ್ ಆಕ್ಸಿಜನ್. CuO ಇರುವಂತಹ ಆಕ್ಸಿಜನ್ Cu ಆಗಿ ಕನ್ವರ್ಟ್ ಆಯ್ತು. ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಅಬೋವ್, ನೋಡಿ ಆಕ್ಸಿಡೈಸಸ್ ಏನಾಗಿದೆ, H2 ಆಕ್ಸಿಡೈಸ್ ಆಗಿ ಏನಾಯ್ತು, H2O ಆಯ್ತು, ಆಕ್ಸಿಡೇಷನ್ ಆಗಿದೆ. ಸೊ ಇದು ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಅರ್ಥ ಆಗ್ತದೆ. ರೆಡಾಕ್ಸ್ ರಿಯಾಕ್ಷನ್ ಬೋತ್ ಆಕ್ಸಿಡೇಷನ್ ರಿಡಕ್ಷನ್ ಎರಡು ಒಟ್ಟಿಗೆ ಆಗೋದನ್ನೇ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್. ನೋಡಿ, ಅಲ್ಲಿ ತೋರಿಸಿದ ರಿಯಾಕ್ಷನ್. ನೆಕ್ಸ್ಟ್, ಡಿಸ್ಕ್ರೈಬ್ ಕರೋಷನ್. ಕರೋಷನ್ ಅಂದ್ರೆ ಮತ್ತೆ ಯಾವ ರೀತಿ ಪ್ರಿವೆಂಟ್ ಮಾಡ್ತೀರಿ. ಕರೋಷನ್ ಅಂದ್ರೆ ಏನಿಲ್ಲ, ಒಂದು ಮೆಟಲ್ ಗೆ ಒಂದು ಸಬ್ಸ್ಟೆನ್ಸ್ ಅಟ್ಯಾಕ್ ಆಗಿ ಅದ್ರ ಲಿಸ್ಟ್ ಇಡೋದು, ಅದ್ರ ಕ್ವಾಲಿಟಿ ಹಾಳಾಗುತ್ತೆ. ನೋಡಿ, ಮೆಟೀರಿಯಲ್ಸ್ ಸಚ್ ಆಸ್ ಮೆಟಲ್ ರಿಯಾಕ್ಟ್ ವಿತ್ ಏರು, ಯಾವ್ದ್ರ ಜೊತೆ, ಏರು, ವಾಟರ್ ಜೊತೆ, ವೀಕ್ ಆಸಿಡ್ and form oxides. This is called corrosion. When a metal is exposed to moist air, water, air, weak acid ಜೊತೆ ರಿಯಾಕ್ಟ್ ಆಗಿ ಅದ್ರ ಕ್ವಾಲಿಟಿ ಕಡಿಮೆ ಆದ್ರೆ ಅದನ್ನ ನಾವು ಎಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಕರೋಷನ್ ಅಂತ ಕರಿತೀವಿ. ಅದನ್ನ ಪ್ರಿವೆಂಟ್ ಮಾಡಕ್ಕೆ ನೀವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಮೇಕ್, ನೋಡಿ ಪೇಂಟ್ ಮಾಡ್ಬೇಕು. ನಾವು ಕರೋಷನ್ ಕಡಿಮೆ ಮಾಡಿ ಪೇಂಟ್ ಮಾಡ್ತೀರಿ, ಆಯಿಲಿಂಗ್ ಮಾಡ್ತೀರಿ, ಗ್ರೀಸಿಂಗ್ ಮಾಡ್ತೀರಿ, ಗ್ಯಾಲ್ವನೈಸೇಷನ್ ಮಾಡ್ತೀರಿ, ಆನೋಡೈಸಿಂಗ್ ಮಾಡ್ತೀರಿ. ಹಾಗಾದ್ರೆ ಈ ವರ್ಡ್ ಇಂಪಾರ್ಟೆಂಟ್. ವಾಟ್ ಈಸ್ ಗ್ಯಾಲ್ವನೈಸೇಷನ್ ಅಂದ್ರೆ ಕೋಟಿಂಗ್ ಜಿಂಕ್ ನ ಕೋಟ್ ಮಾಡೋದು, ಒಂದು ಮೆಟಲ್ ಮೇಲೆ ಜಿಂಕ್ ನ ಕೋಟ್ ಮಾಡಿದ್ರೆ ಮುಗಿತು, ದಟ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಈಸ್ ರಾನ್ಸಿಡಿಟಿ.
ರ್ಯಾನ್ಸಿಡಿಟಿ ಅಂದ್ರೆ ಆಯಿಲ್ ಅಂಡ್ ಫ್ಯಾಟ್ ಸಬ್ಸ್ಟೆನ್ಸ್ ಆರ್ ಆಕ್ಸಿಡೈಸ್ಡ್ ವಿತ್ ಆಕ್ಸಿಜನ್. ಆಯಿಲ್ ಅಂಡ್ ಫ್ಯಾಟ್ ಸಬ್ಸ್ಟೆನ್ಸ್ ಆಕ್ಸಿಜನ್ ರಿಯಾಕ್ಟ್ ಆಗಿ ಬೇಕಮ್ ಪಂಜೆಂಟ್ ಸ್ಮೆಲ್, ಬ್ಯಾಡ್ ಸ್ಮೆಲ್, ಓಡರ್, ಬ್ಯಾಡ್ ಓಡರ್ ಅನ್ನ ಕೊಡ್ತದೆ. ಬ್ಯಾಡ್ ಸ್ಮೆಲ್ಲಿ ಪ್ರೋಸೆಸ್ ನೋಡಿ. ಇಷ್ಟೇ ಆಸಿಡಿಟಿ ಅಂದ್ರೆ ಆಯಿಲ್ ಅಂಡ್ ಫ್ಯಾಟ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರ್ ಆಕ್ಸಿಜನ್ ಟು ಫಾರ್ಮ್ ಎ ಬ್ಯಾಡ್ ಸ್ಮೆಲ್. ಒಂದು ಬ್ಯಾಡ್ ಸ್ಮೆಲ್ ಫಾರ್ಮೇಶನ್ ಆಗಿದೆ, ದಟ್ ಈಸ್ ಕಾಲ್ಡ್ ರ್ಯಾನ್ಸಿಡಿಟಿ. ಅದನ್ನ ನೀವು ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂದ್ರೆ, ಗ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫರ್ಮೆಂಟೇಷನ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಆಗುತ್ತೆ. ಸೊ ಇಲ್ಲಿ ಆಂಟಿ ಆಕ್ಸಿಡೆಂಟ್ ಅಥವಾ ಆಂಟಿ ಆಕ್ಸಿಡೆಂಟ್ ಗ್ಯಾಸ್ ನ ಬಳಸಿ, ದಟ್ ಈಸ್ ನೈಟ್ರೋಜನ್. ನೈಟ್ರೋಜನ್ ಗ್ಯಾಸ್ ನ ಈಗ ಚಿಪ್ಸ್ ಪ್ಯಾಕೆಟ್ ಅದಲ್ಲ, ನೈಟ್ರೋಜನ್ ಗ್ಯಾಸ್ ನ ಫಿಲ್ ಮಾಡಿರ್ತಾರೆ. ಏನಕ್ಕೋಸ್ಕರ ಫಿಲ್ ಮಾಡಿರ್ತಾರೆ? ಆಂಟಿ ಆಕ್ಸಿಡೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಈ ಚಿಪ್ಸ್ ಪ್ಯಾಕೆಟ್ ಆಯಿಲ್ ಇಂದ ಫ್ರೈ ಮಾಡಿರ್ತಾರಲ್ಲ, ಆ ಆಯಿಲ್ ಅಟ್ಮಾಸ್ಫಿಯರ್ ಇರುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದಂಗೆ ಅವಾಯ್ಡ್ ಮಾಡುತ್ತೆ. ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಸ್ಮೆಲ್ ಬರೋ ಸ್ಟಾರ್ಟ್ ಆಗುತ್ತೆ, ತಿನ್ನಕ್ಕಾಗಲ್ಲ, ತುಂಬಾ ದಿನ ಸ್ಟೋರ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಚಿಪ್ಸ್ ಪ್ಯಾಕೆಟ್ ಆರ್ ಫ್ಲೆಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಕಲಿಬೇಕು ಮತ್ತೆ ಫಸ್ಟ್ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾನು ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್